ಇನ್ನು ಮುಡಾಗೆ ಸಿದ್ದರಾಮಯ್ಯ ಪತ್ನಿ ಸೈಟ್ ವಾಪಸ್ ನೀಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಹೇಳಿಕೆ ನೀಡಿದ್ದಾರೆ. ಮಲ್ಲಿಕಾರ್ಜುನ್ ಸ್ವಾಮಿ ಬೇಕಾದರೆ ಹೋರಾಟ ಮಾಡ್ಕೊಳ್ಳಿ, ತವರು ಮನೆ ಆಸ್ತಿಗಿಂತ ಪತಿಯ ನೈತಿಕತೆ ಮುಖ್ಯ ಅಂತ ವಾಪಸ್ ಕೊಟ್ಟಿದ್ದಾರೆ. ಮಾನಸಿಕ ನೋವಿನಿಂದ ನೊಂದು ಸೈಟ್ ವಾಪಸ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾನಸಿಕವಾಗಿ ನೊಂದಿದ್ದಾರೆ, ಪತಿಗೋಸ್ಕರ ವಾಪಸ್ ಕೊಟ್ಟಿದ್ದಾರೆ. ಇನ್ನೇನು ಹೋರಾಟ ಮಾಡ್ತೀರಿ, ಅವ್ರು ಬೇಕಾದ್ರೆ ಹೋರಾಟ ಮಾಡ್ಕೊಳ್ಳಿ, 14 ಸೈಟ್ ಮಾತ್ರ ವಾಪಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಉನ್ನತ ಶಿಕ್ಷಣ ಸಚಿವರು. ಪತ್ನಿಯವರು ನನ್ನಿಂದ ಇವರಿಗೆ ಕೆಟ್ಟ ಹೆಸರು ಬಂತಲ್ಲ ಅಂತಕ್ಕಂಥ ನೋವು ಆಗಿರೋದೆ ಬಹುಶಃ. ಆ ನೋವಿನಿಂದ ಅವರು ಆ ಬೇಡವೇ ಬೇಡ, ನನಗೆ ನನ್ನ ಪತಿಯ ಒಳ್ಳೆಯದೇ, ಅವರಿಗೆ ಒಳ್ಳೆಯದಾಗ್ತಕ್ಕಂಥದ್ದೇ ಮುಖ್ಯ, ಅವರು ಒಳ್ಳೆಯ ಹೆಸರು ಗಳಿಸಿರ್ತಕ್ಕಂಥದ್ದು ಉಳಿತಕ್ಕಂಥದ್ದೇ ಮುಖ್ಯ, ನನಗೆ ಆ ದುಡ್ಡು ಬೇಡ, ಆ ಸೈಟು ಬೇಡ, ಮತ್ತೊಂದು ಬೇಡ, ನಾನು ವಾಪಸ್ ಅದನ್ನು ಆ ಸೈಟ್ ಕೊಟ್ಕೊಳ್ಳಿ. ಅವರ ಅಣ್ಣ ಯಾರು ಕೊಟ್ಟಿದ್ರು, ಕುಂಕುಮ ಅಂತ ಹೇಳಿ ಕೊಟ್ಟಿದ್ರು, ಅವ್ರಿಗೇನಾದರೂ ಬೇಕಾದರೆ ಅವ್ರು ಕಾನೂನು ಹೋರಾಟ ಮಾಡಿಕೊಳ್ಳಿ ಅಂತಕ್ಕಂಥ ದೃಷ್ಟಿಯಲ್ಲಿ ಅವರು ವಾಪಸ್ ಕೊಟ್ಬಿಟ್ಟಿದ್ದಾರೆ. ಇದು ನೈತಿಕತೆಯ ವಿಚಾರವಾದ್ರಿಂದ ಅವರು ಇಲ್ಲ, ನಮಗೆ ಇದು ಭಾಳ ಇದರಿಂದ ಇದು ಈ ಥರ ಇವರು ದುರ್ಬಳಕೆ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಲಿಲ್ಲ ಅಂತಕ್ಕಂಥ ಕಾರಣದಿಂದ ಅವರು ಬೇಡವೇ ಬೇಡ, ಆಯಿತು ಹೋಗಲಿ ಇದು ಅಂತ ಹೇಳಿ ಅವರು ವಾಪಸ್ ಕೊಟ್ಟಿರ್ತಕ್ಕಂಥದ್ದು. ಅವರು ಅದನ್ನು ಒಪ್ಕೊಂಡು ಮುಡಾದಲ್ಲಿ ಎಚ್ಡಿಕೆ ಕುಟುಂಬಕ್ಕೆ ಸಂಬಂಧಿಸಿದ 43 ಸೈಟ್ಗಳಿದ್ದಾವೆ. ಎಚ್ಡಿಕೆಗೆ ನಿಯತ್ತು ಪ್ರಾಮಾಣಿಕತೆ ಇದ್ದರೆ ಸೈಟ್ ವಾಪಸ್ ಕೊಡಲಿ, ತಮ್ಮ ಕುಟುಂಬದ ಸೈಟ್ಗಳನ್ನು ಮರಳಿಸಲಿ ಅಂತ ಎಂಸಿ ಸುಧಾಕರ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿಕೆ ನೀಡಿದ್ದಾರೆ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನಿವೇಶನಗಳನ್ನು ಪಡೆದಿಲ್ವಾ? ಮೈಸೂರಿನಲ್ಲಿ ವಾಸ ಮಾಡಿದ್ದಾಗಿ ದಾಖಲೆಯನ್ನು ಸಲ್ಲಿಸಿ ನಿವೇಶನ ಪಡೆದಿಲ್ವಾ ಇವರು? ಪಾರ್ವತಿ ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಮಾಡಿಲ್ಲ. ಮೂಡಾ ವ್ಯಾಪ್ತಿಯಲ್ಲಿ ಅವರು ಜಮೀನು ಇತ್ತು, ಸೈಟ್ ಮಾಡ್ಕೊಂಡ್ರು, ಪಡ್ಕೊಂಡ್ರು ವಾಪಸ್ಸು. ಕೇಂದ್ರ ಸಚಿವ HD ಕುಮಾರಸ್ವಾಮಿಗೆ ಮೂಡಾದಲ್ಲಿ ಯಾವ ಜಮೀನಿತ್ತು, ಎಲ್ಲಿತ್ತು, ಆದ್ರೂ 43 ಸೈಟ್ ಹೇಗೆ ಪಡ್ಕೊಂಡ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಸಚಿವರು. ಎಲ್ಲ ಸೇರಿ ಅವತ್ತು 42-3 ಸೈಟ್ ಇದ್ದಾವೆ. ಅವರ ಕುಟುಂಬದ ಸದಸ್ಯರು ಎಲ್ಲರ ಹೆಸರು ಇದೆ, 84ನೇ ಇಸ್ವಿಯಲ್ಲಿ 84ನೇ ಇಸ್ವಿಲಿ ತೊಗೊಂಡಿರೋದಿದೆ. ಯಾವ ಆಧಾರದ ಮೇಲೆ ತೊಗೊಂಡ್ರಿ? ಅಲಾಟ್ ಮಾಡಿಸ್ಕೊಂಡ್ರಿ, ಮೈಸೂರಲ್ಲಿ ವಾಸ ಇದ್ದೀವಿ ಅಂತ ಬರ್ಕೊಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಮಾತಾಡೋದಲ್ಲ ಕುಮಾರಸ್ವಾಮಿ ಅವರು. ಎಲ್ಲ ಅವರು ಸೋದರಿಯರ ಹೆಸರು, ಎಲ್ಲರ ಹೆಸರು ಇದೆ, ಅವ್ರ ಸಂಬಂಧಿಕರು, ಅವರ ಭಾವಂದರ ಸಂಬಂಧಿಕರ ಹೆಸರು ಎಲ್ಲ ಇದೆ. 43-44 ಜನರ ಹೆಸರಲ್ಲಿದೆ ಸೈಟ್ ಅಲಾಟ್ಮೆಂಟು. ಇನ್ನು ಮುಡಾಗೆ ಸಿದ್ದರಾಮಯ್ಯ ಪತ್ನಿ ಸೈಟ್ ವಾಪಸ್ ನೀಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಹೇಳಿಕೆ ನೀಡಿದ್ದಾರೆ. ಮಲ್ಲಿಕಾರ್ಜುನ್ ಸ್ವಾಮಿ ಬೇಕಾದರೆ ಹೋರಾಟ ಮಾಡ್ಕೊಳ್ಳಿ, ತವರು ಮನೆ ಆಸ್ತಿಗಿಂತ ಪತಿಯ ನೈತಿಕತೆ ಮುಖ್ಯ ಅಂತ ವಾಪಸ್ ಕೊಟ್ಟಿದ್ದಾರೆ. ಮಾನಸಿಕ ನೋವಿನಿಂದ ನೊಂದು ಸೈಟ್ ವಾಪಸ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾನಸಿಕವಾಗಿ ನೊಂದಿದ್ದಾರೆ, ಪತಿಗೋಸ್ಕರ ವಾಪಸ್ ಕೊಟ್ಟಿದ್ದಾರೆ. ಇನ್ನೇನು ಹೋರಾಟ ಮಾಡ್ತೀರಿ, ಅವ್ರು ಬೇಕಾದ್ರೆ ಹೋರಾಟ ಮಾಡ್ಕೊಳ್ಳಿ, 14 ಸೈಟ್ ಮಾತ್ರ ವಾಪಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಉನ್ನತ ಶಿಕ್ಷಣ ಸಚಿವರು. ಪತ್ನಿಯವರು ನನ್ನಿಂದ ಇವರಿಗೆ ಕೆಟ್ಟ ಹೆಸರು ಬಂತಲ್ಲ ಅಂತಕ್ಕಂಥ ನೋವು ಆಗಿರೋದೆ ಬಹುಶಃ. ಆ ನೋವಿನಿಂದ ಅವರು ಆ ಬೇಡವೇ ಬೇಡ, ನನಗೆ ನನ್ನ ಪತಿಯ ಒಳ್ಳೆಯದೇ, ಅವರಿಗೆ ಒಳ್ಳೆಯದಾಗ್ತಕ್ಕಂಥದ್ದೇ ಮುಖ್ಯ, ಅವರು ಒಳ್ಳೆಯ ಹೆಸರು ಗಳಿಸಿರ್ತಕ್ಕಂಥದ್ದು ಉಳಿತಕ್ಕಂಥದ್ದೇ ಮುಖ್ಯ, ನನಗೆ ಆ ದುಡ್ಡು ಬೇಡ, ಆ ಸೈಟು ಬೇಡ, ಮತ್ತೊಂದು ಬೇಡ, ನಾನು ವಾಪಸ್ ಅದನ್ನು ಆ ಸೈಟ್ ಕೊಟ್ಕೊಳ್ಳಿ. ಅವರ ಅಣ್ಣ ಯಾರು ಕೊಟ್ಟಿದ್ರು, ಕುಂಕುಮ ಅಂತ ಹೇಳಿ ಕೊಟ್ಟಿದ್ರು, ಅವ್ರಿಗೇನಾದರೂ ಬೇಕಾದರೆ ಅವ್ರು ಕಾನೂನು ಹೋರಾಟ ಮಾಡಿಕೊಳ್ಳಿ ಅಂತಕ್ಕಂಥ ದೃಷ್ಟಿಯಲ್ಲಿ ಅವರು ವಾಪಸ್ ಕೊಟ್ಬಿಟ್ಟಿದ್ದಾರೆ. ಇದು ನೈತಿಕತೆಯ ವಿಚಾರವಾದ್ರಿಂದ ಅವರು ಇಲ್ಲ, ನಮಗೆ ಇದು ಭಾಳ ಇದರಿಂದ ಇದು ಈ ಥರ ಇವರು ದುರ್ಬಳಕೆ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಲಿಲ್ಲ ಅಂತಕ್ಕಂಥ ಕಾರಣದಿಂದ ಅವರು ಬೇಡವೇ ಬೇಡ, ಆಯಿತು ಹೋಗಲಿ ಇದು ಅಂತ ಹೇಳಿ ಅವರು ವಾಪಸ್ ಕೊಟ್ಟಿರ್ತಕ್ಕಂಥದ್ದು. ಅವರು ಅದನ್ನು ಒಪ್ಕೊಂಡು ಮುಡಾದಲ್ಲಿ ಎಚ್ಡಿಕೆ ಕುಟುಂಬಕ್ಕೆ ಸಂಬಂಧಿಸಿದ 43 ಸೈಟ್ಗಳಿದ್ದಾವೆ. ಎಚ್ಡಿಕೆಗೆ ನಿಯತ್ತು ಪ್ರಾಮಾಣಿಕತೆ ಇದ್ದರೆ ಸೈಟ್ ವಾಪಸ್ ಕೊಡಲಿ, ತಮ್ಮ ಕುಟುಂಬದ ಸೈಟ್ಗಳನ್ನು ಮರಳಿಸಲಿ ಅಂತ ಎಂಸಿ ಸುಧಾಕರ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿಕೆ ನೀಡಿದ್ದಾರೆ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನಿವೇಶನಗಳನ್ನು ಪಡೆದಿಲ್ವಾ? ಮೈಸೂರಿನಲ್ಲಿ ವಾಸ ಮಾಡಿದ್ದಾಗಿ ದಾಖಲೆಯನ್ನು ಸಲ್ಲಿಸಿ ನಿವೇಶನ ಪಡೆದಿಲ್ವಾ ಇವರು? ಪಾರ್ವತಿ ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಮಾಡಿಲ್ಲ. ಮೂಡಾ ವ್ಯಾಪ್ತಿಯಲ್ಲಿ ಅವರು ಜಮೀನು ಇತ್ತು, ಸೈಟ್ ಮಾಡ್ಕೊಂಡ್ರು, ಪಡ್ಕೊಂಡ್ರು ವಾಪಸ್ಸು. ಕೇಂದ್ರ ಸಚಿವ HD ಕುಮಾರಸ್ವಾಮಿಗೆ ಮೂಡಾದಲ್ಲಿ ಯಾವ ಜಮೀನಿತ್ತು, ಎಲ್ಲಿತ್ತು, ಆದ್ರೂ 43 ಸೈಟ್ ಹೇಗೆ ಪಡ್ಕೊಂಡ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಸಚಿವರು. ಎಲ್ಲ ಸೇರಿ ಅವತ್ತು 42-3 ಸೈಟ್ ಇದ್ದಾವೆ. ಅವರ ಕುಟುಂಬದ ಸದಸ್ಯರು ಎಲ್ಲರ ಹೆಸರು ಇದೆ, 84ನೇ ಇಸ್ವಿಯಲ್ಲಿ
84ನೇ ಇಸ್ವಿಲಿ ತೊಗೊಂಡಿರೋದಿದೆ. ಯಾವ ಆಧಾರದ ಮೇಲೆ ತೊಗೊಂಡ್ರಿ? ಅಲಾಟ್ ಮಾಡಿಸ್ಕೊಂಡ್ರಿ? ಮೈಸೂರಲ್ಲಿ ವಾಸ ಇದ್ದೀವಿ ಅಂತ ಬರ್ಕೊಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಮಾತಾಡೋದಲ್ಲ ಕುಮಾರಸ್ವಾಮಿ ಅವರು. ಎಲ್ಲ ಅವರು ಸೋದರಿಯರ ಹೆಸರು, ಎಲ್ಲರ ಹೆಸರು ಇದೆ, ಅವ್ರ ಸಂಬಂಧಿಕರು, ಅವರ ಭಾವಂದರ ಸಂಬಂಧಿಕರ ಹೆಸರು ಎಲ್ಲ ಇದೆ. 43-44 ಜನರ ಹೆಸರಲ್ಲಿದೆ ಸೈಟ್ ಅಲಾಟ್ಮೆಂಟು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.